ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಮರುಪರೀಕ್ಷೆ ಬರಲಿಕ್ಕೆ ಬಂದಂತಹ ಒಂದು ವಿದ್ಯಾರ್ಥಿ ಮತ್ತು ಅವರ ಪೋಷಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸೊ ಇವಾಗ ಮತ್ತೆ ಮರುಪರೀಕ್ಷೆಗೆ ಮಗನ ಕರ್ಕೊಂಡು ಬಂದಿದ್ದೀರಾ, ಸೊ ಏನು ಅನ್ನಿಸ್ತಾ ಇದೆ? ಆ್ಯಕ್ಚುಲಿ 2ನೇ ಸರಿ ಪರೀಕ್ಷೆ ಬರಲಿಕ್ಕೆ ಅವನಿಗೆ ಆಸಕ್ತಿ ಇರಲಿಲ್ಲಾಗಿತ್ತು. ಮತ್ತು ಅವನಿಗೆ ಪ್ರೋತ್ಸಾಹ ಕೊಟ್ಟಿವಿ ಮನೆಯಲ್ಲೇ. ಅವನು ಓದ್ಕೊಂಡು ನಾವು ಹುಬ್ಳಿಲಿಂದ ಬಂದಿದ್ದೇವೆ ಇಲ್ಲಿ ಬರೀಲಿಕ್ಕೆ. ಅಂದರೆ ಅವನು ಇಲ್ಲೇ ಸತ್ಯಸಾಯಿಬಾಬಾ ಕಾಲೇಜ್ದಲ್ಲಿ ಓದ್ತಾ ಇದ್ದ, ಅಡಿಕೆದಲ್ಲಿ ಓದ್ತಾ ಇದ್ದ. ಸೆಂಟರನ್ನು ಇದನ್ನೇ ತೆಗೆದುಕೊಂಡಿದ್ದಾಗಿತ್ತು, ನಾವು ಚೇಂಜೂ ಮಾಡಲಿಲ್ಲಾಗಿತ್ತು. ಅದಕ್ಕೆ ಅಷ್ಟು ದೂರದಿಂದ ಮತ್ತೊಮ್ಮೆ ಬರಲಿಕ್ಕೆ ಬಂದಿದ್ದೇವೆ ಸರ್. ಸೊ ಈಗ ದೇಶದಾದ್ಯಂತ ನೋಡ್ತಾ ಇರ್ಬೋದು ಏನೇನು ಘಟನೆ ಆಯಿತು ನೀಟ್ ಪರೀಕ್ಷೆಯಲ್ಲಿ ಅಂತ ಹೇಳಿ. ಈ ಸಂದರ್ಭದಲ್ಲಿ ಪೋಷಕರಾಗಿ ನಿಮಗೆ ಯಾವ ರೀತಿ ಆತಂಕಗಳಿತ್ತು, ಮತ್ತು ಈ ಪರೀಕ್ಷೆಗಳು ಎಲ್ಲ ಕರೆಕ್ಟಾಗಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಹೇಗೆ? ಪದೇ ಪದೇ ಹೀಗಾಗ್ತಾ ಇದ್ದರೆ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಆಸಕ್ತಿ ಕಡಿಮೆ ಆಗುತ್ತೆ, ಅನಾಸಕ್ತಿ ಮನೋಭಾವನೆ ಬೆಳೆಯುತ್ತೆ. ಆದರೆ ಸರ್ಕಾರದ ಮಟ್ಟದಲ್ಲಿ ಇವಾಗಿನ ವಾತಾವರಣ ನೋಡಿದರೆ ಶಿಸ್ತು ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಮತ್ತು ಈ ಸರ್ತಿ ಏನು ಪೇಪರ್ ಲೀಕ್ ಆಗಲಿಕ್ಕಿಲ್ಲ, ನಂತರ ಏರ್ಲೈನ್ಸ್ದಲ್ಲೆಲ್ಲ ಆನ್ಸರ್ ಶೀಟ್ ಬರೋ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದನ್ನು ಕೇಳಿದ್ದೇವೆ. ಮತ್ತು ಇಲ್ಲಿ ನೋಡಿದ್ರೆ ಸ್ಟ್ರಿಕ್ಟ್ ಇದೆ ವಾತಾವರಣ ಎಲ್ಲ. ಈ ಸರ್ತಿ ಏನು ಲೀಕ್ ಆಗಲಿಕ್ಕಿಲ್ಲ ಅಂತ ನಮ್ಮ ಮನೋಭಾವನೆ. ಈ ರೀತಿ ಈಗ ಯಾವ ರೀತಿ ಮರುಪರೀಕ್ಷೆಗೆ ಪ್ರಿಪೇರ್ ಆಗಿದ್ದಾರೆ? ಈಗ ಫಸ್ಟ್ ಬೆಟರ್ ಇತ್ತಾ, ಈಗ ಬೆಟರ್ ಅನಿಸ್ತಾ ಇದೆ? ಇಲ್ಲ, ಫಸ್ಟಿಗೆ ಎಲ್ಲ ಫುಲ್ ಪೊಟೆನ್ಷಿಯಲ್ ಹಾಕಿ ಮಾಡಿದ್ವಿ. ಫಸ್ಟಿಗೆ ಆಗುತ್ತೆ ಅಂತೇಳಿ ಹಗಲು ರಾತ್ರಿ ಹೋದೆ, ಅವಾಗೆ ಫಸ್ಟಿಗೆ ಮಾಡಿದ್ವಿ. ಆದರೆ ಮತ್ತೆ ಅಂದ್ಬಿಟ್ಲೆ ಸ್ವಲ್ಪ ಬೇಜಾರಾಯಿತು, ಫಸ್ಟ್ ಹಾಕಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಅಂತ. ಆದರೂ ಮತ್ತೆ ಎಲ್ಲರ ಕಡೆನೂ ಹಾಗೆ ಆಗುತ್ತೆ ಅಂತೇಳಿ ಈ ಸತ ಮತ್ತೆ ಅದು ಮನಸ್ಸಿಲ್ಲ ಅಂದ್ರೂ ಓದಿ ಈ ಸತ ಮತ್ತೆ ಈಗೆಲ್ಲ ಸೆಕ್ಯೂರಿಟಿ ನೋಡಿದ್ರೆ ಫುಲ್ ಸ್ಟ್ರಿಕ್ಟ್ ಮಾಡಿದ್ದಾರೆ ಅನಿಸುತ್ತೆ. ನೋಡ್ಬೇಕೇನಾಗುತ್ತೆ. ನೀವೇನು ಹೇಳಕ್ಕೆ ಇಷ್ಟಪಡ್ತಾರೆ? ಇಲ್ಲೆಲ್ಲ ಹೇಗಿದೆ ವಾತಾವರಣ? ನಿಮಗೆ ಸಮಾಧಾನ ಇದೆಯಾ? ಹೇಗೆ ವಾತಾವರಣ ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಸ್ಟ್ರಿಕ್ಟ್ ಆಗಿದೆ. ಆದರೆ ಇದೇ ಥರ ಈ ಪದೇ ಪದೇ ಈ ಥರ ಸಮಸ್ಯೆ ಆಯ್ತಾ ಅಂದ್ರೆ ಮಕ್ಕಳು 2 ವರ್ಷ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದೋದಂತಲ್ಲ ಆ ಥರ ಓದಿರ್ತಾರೆ. ಪದೇ ಪದೇ ಈ ಥರ ಆಯಿತು ಮಕ್ಕಳಿಗೂ ಒಂದು ಆತಂಕ ಉಂಟಾಗ್ತೈತಿ, ಆಮೇಲೆ ಅನಾಸಕ್ತಿ ಮೂಡ್ತೈತಿ. ಹಾಗಾಗಿ ಸರ್ಕಾರ ಮುಂದಿನ ಸಾರಿ ಆದರೂ ಈ ಕ್ಷಣದಿಂದ ಒಳ್ಳೆ ರೀತಿಯಿಂದ ಯಾವುದೇ ಸಮಸ್ಯೆಗಳಾಗದಂಗೆ ಎಕ್ಸಾಮ್ ನಡೆಸಿ ಮಕ್ಕಳಿಗೆ ಕೂಡ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಸರ್ಕಾರಕ್ಕೆ ಕೇಳ್ತೀನಿ. ಸೊ ಇದಿಷ್ಟು ವಿದ್ಯಾರ್ಥಿ ಮತ್ತು ಪೋಷಕರು ಹೇಳ್ತಾ ಇರುವಂಥದ್ದು. ಎಲ್ಲರ ಅಭಿಪ್ರಾಯ ಒಂದೇ ಆಗಿರುವಂಥದ್ದು. ಅಂದರೆ ಕಳೆದ 2 ವರ್ಷಗಳಿಂದ ಸಾಕಷ್ಟು ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದಿದ್ವಿ, ಈಗ ಮತ್ತೆ ಅದೇ ರೀತಿ ಮತ್ತೆ ಓದಬೇಕು. ಸೊ ಈ ಸರಿ ಕೂಡ ಯಾವುದೇ ರೀತಿ ಎಡವಟ್ಟುಗಳಾಗದಂತೆ ಸರ್ಕಾರ ಪರೀಕ್ಷೆಯನ್ನು ಮಾಡುತ್ತೆ ಅನ್ನೋ ನಂಬಿಕೆ ಇದೆ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.